ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಪರವಾಗಿಲ್ಲ ರಾಖಿ, ಲೈಫಲ್ಲಿ ಎರಡನೇ ಪ್ರಯಾರಿಟಿ ಇರಬಾರ್ದು ಅಂತಿದ್ಯಾ? ಇರ್ಬೋದು ಕಣೋ. ಈಗ ನೀನೇ ನೋಡು, ನೀನು ಓದ್ತಿದ್ಯಾ, ಇಲ್ಲಿ ಬಂದು ಟ್ಯೂಷನ್ ಮಾಡ್ತೀಯಾ, ಮನೇಲಿ ಅಜ್ಜಿ ಅಮ್ಮಂಗೆ ಹೆಲ್ಪ್ ಮಾಡ್ತೀಯಾ, ಅಷ್ಟೇ ಅಲ್ಲ ಗ್ಯಾರೇಜಲ್ಲಿ ಹುಡುಗರಿಗೂ ಹೆಲ್ಪ್ ಮಾಡ್ತೀಯಾ. ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇದೆಯಾ ಅಲ್ವೇನೋ? ಮೊದಲನೇದಕ್ಕಾಗ್ಲಿ, ಎರಡನೇದಕ್ಕಾಗ್ಲಿ, ಮೂರನೇದಾದ್ರೂ ಅದೆಲ್ಲ ನಿನ್ ಪ್ರಯಾರಿಟಿ. ಅದಕ್ಕೆ ಯಾವುದು ನೀನ್ ಮೋಸ ಮಾಡಬಾರ್ದು, ಬ್ಯಾಲೆನ್ಸ್ ಮಾಡಬೇಕು. ಅದನ್ನ ನೀನ್ ಕಲ್ತ್ಕೋಬೇಕು. ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ಏನಾಯ್ತು? ಏನಿಲ್ಲ ಸತ್ಯ, ಏನಿಲ್ಲ. ನಾನು ಏನೇನೋ ಹೇಳಿ ನಿನ್ ತಲೆ ತಿನ್ಬಿಟ್ಟೆ ಅನ್ಸುತ್ತೆ. ಸಾರಿ ರಾಖಿ, ನಾನು ಹಾಗೆ ಸುಮ್ಮನೆ ಹೇಳ್ದೆ ಅಷ್ಟೇ. ರಿತು ಕಾಯ್ತಿರ್ದಾಳೆ ಅನ್ಸುತ್ತೆ, ನೀನ್ ಹೋಗು. ಏನು? ರಿತು, ಒಂದ್ 5 ನಿಮಿಷ ಟೈಮ್ ಕೊಡ್ತೀನಿ. ಬೇಕಂದ್ರೆ ಆಚೆ ಹೋಗ್ಬಿಟ್ಟು ಬ್ರೇಕ್ ತಗೊಂಡ್ ಬಾ. ನೆನ್ನೆ ಕೊಟ್ಟಿದ್ನಲ್ಲ ಕ್ವಶನ್ಸು, ಅದೆಲ್ಲ ಕೊಟ್ಬಿಡೋಗು. ಅದೇನ್ ಮಾಡಿದ್ಯಾ ನೋಡೋಣ. ನಾನ್ ಹೋಗಲ್ಲ. ಏಕೆ? ಪಾಠ ಹೇಗ್ ನಡೀತಿದೆ? ಚೆನ್ನಾಗಿ ನಡೀತಾ ಇದೆ ಸತ್ಯ. ಅದೇ ಅವಳು ಹೋಮ್ ವರ್ಕ್ ಸಬ್ಮಿಟ್ ಮಾಡ್ತಾ ಇದ್ಲು. ಚೆನ್ನಾಗಿ ನಡೀತಾ ಇದೆ. ನಾನ್ ಹೇಗ್ ನಡೀತಿದೆ ಅಂತಷ್ಟೇ ಕೇಳಿದ್ದು. ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಅದಕ್ಕೆ ಚೆನ್ನಾಗಿ ನಡೀತಿದೆ. ಗುಡ್ ರಾಖಿ. ನಾನು ಸಖಿ ಭಾರ್ಯದ ಅರ್ಥ ಗೊತ್ತಾಯ್ತಾ ಅಂತ ಕೇಳಿ ಹೋಗೋಣ ಅಂತ ಬಂದೆ. ಇಲ್ಲ ಸತ್ಯ, ನಿಮ್ ಕಷ್ಟ ನನಗೆ ಅರ್ಥ ಆಗುತ್ತೆ. ಬೈ ದ ವೇ, ನಿಮ್ಮನೆ ಸೊಸೆ ಸ್ವಲ್ಪ ಮಾಡರ್ನೇ ಅಂತ ಕೇಳ್ಪಟ್ಟೆ. ಅದನ್ನೇನ್ ಕೇಳ್ತೀಯ ಕೀರ್ತನ? ಅವಳು ನನ್ ಮಾಜಿ ಸೊಸೆ, ನನ್ ಮಗನ್ ಮೊದಲನೇ ಹೆಂಡತಿ. ಅಂದ್ರೆ ಡಿವೋರ್ಸ್ ಆಗೋಯ್ತಾ? ನಿಮ್ ಸತ್ಯ ತರನೇ ಬಹಳ ಸ್ಟೈಲಿಶ್. ಆದ್ರೆ 3 ದಿನ ನಮ್ಮ ಮನೇಲಿ ಬಾಳ್ಲಿಲ್ಲ ನೋಡಿ. ಮನೆಗ್ ಬರ್ತಿದ್ದ ಹಾಗೆ ಗುಡ್ಸಿ ಗುಂಡಾಂತರ ಮಾಡ್ಬಿಟ್ಲು. ಮಹತಿ ಅವರೇ, ಎಲ್ರೂ ಒಂದೇ ತಕಡಿಲಿಟ್ಟು ತೂಗ್ಬೇಡಿ. ಈಗ ನೀವೇ ನೋಡಿ, ನಿಮ್ ಸೊಸೆ ಬಗ್ಗೆ 100 ಕಂಪ್ಲೇಂಟ್ಗಳನ್ನ ಎಲ್ಲಿ ಹೇಳ್ಬಾರ್ದು ಅಲ್ಲೇ ಹೇಳ್ತಾ ಇದ್ದೀರಾ. ಆದ್ರೆ ನಮ್ಮ ಅತ್ತೆ ಹಾಗಲ್ಲ. ಏ ಹುಡುಗಿ, ಅದೇನ ಒಳಗ? ಏ ಹುಡುಗಿ,
ಏ ಮುದ್ಕಿ, ಏನದು ಹುಡ್ಗಿ ಗಿಡ್ಗಿ ಅಂತ ಅನ್ಕೊಂಡು ನಮ್ಮಪ್ಪ ನಮ್ಮವ್ವ ನನ್ಗೊಂದ್ ಹೆಸ್ರಿಟ್ಟವ್ರೆ ಕಾವೇರಿ ಅಂತ, ಹಂಗೆ ಕರಿ. ಯಾಕೆ ಸಿಟಿ ಹೇಳ್ತೇವೆ? ಹೌದು, ಯಾರ್ ನೀನು? ನಮ್ಮೂರಲ್ಲಿ ಫಿಗರ್ನ ನಾನ್ ನೋಡೇ ಇಲ್ವಲ್ಲ. ನಾನು ಈ ಊರ್ಗ ಹೊಸ್ದಾಗ್ ಬಂದೀನಿ. ನನ್ನ ಹೆಸರು ಕೆಂಪವ್ವ. ನನ್ ಜೋಡಿ ನನ್ ಮೊಮ್ಮಗನೂ ಅದಾನ. ನಂಗೊಂದ್ ಬಾಡಿಗೆ ಮನಿ ಬೇಕಿತ್ತು ನೋಡ, ಕಾವೇರಿ. ಅಲ್ಲ ನಿಂದೊಳೆ ಕತೆ ಆಯ್ತಲ್ಲ. ಅಲ್ಲ ನಿನ್ ಕಣ್ಣಿಗೆ ನಾನೇನು ಮನೆ ಬ್ರೋಕರ್ ತರ ಕಾಣಿಸ್ತಾ ಇದೀನ? ನನ್ನ ಹತ್ರ ಕೇಳಿದ್ರೆ ನಾನೆಲ್ಲಿಂದ ಹುಡುಕ ಬಂದ್ ಕೊಡ್ಲಿ? ನೀನ್ ಇದ ಊರಾಕಿ ಅದೇ ಹೌದಲ್ಲ. ಇಲ್ಲಿ ನಂಗ ಏನಾರ ಕೂಲಿಗಿಲಿ ಸಿಗ್ತದೇನವ? ಕೂಲಿನ? ನೀನೇನ್ ಮಾಡ್ತೀಯ ಕೂಲಿ? ಇಷ್ಟು ವಯಸ್ಸಾಗೈತೆ. ನಾನಲ್ವೇ, ನನ್ ಮೊಮ್ಮಗ ಮಾಡ್ತಾನ. ಯಾಕಂದ್ರೆ ಕೂಲಿ ಇದ್ರೆ ಹೇಳ, ನಾ ಇದೇ ಕಟ್ಟಿನಾಗ ಕೂತಿರ್ತೀನಿ. ಆಯ್ತಗ ಹೇಳ್ತೀನಿ. ನಿನ್ ಮೊಮ್ಮಗಂಗ್ ಹೇಳ್ಬಿಡು, ರಟ್ಟೆ ಮುರಿದು ಕೆಲಸ ಮಾಡಿದ್ರೇನೆ ಇವ್ರಲ್ಲಿ ಒಟ್ಟಿಗೆ ಇಟ್ಟು ಸಿಗೋದು ಅಂತವ. ನಾನು ಸಣ್ಣಾಕಿ ಇದ್ದಾಗ 3 ಆಳಿನ ಕೆಲ್ಸ ನಾವ್ ಒಬ್ಬಾಕಿನೇ ಮಾಡ್ತಿದ್ದೆ. ಮುಂಜಾನೆ ಒಂದ್ ಹುಡುಗಿ ನೋಡ್ದೆ, ಆಕಿನೂ ನನ್ನ ಹಂಗ ಕೆಲ್ಸ ಮಾಡಕ್ ಹತ್ತಿದ್ಲು. ಆಕೆ ನೋಡಿದ್ಮೇಲೆ ನನ್ನ ನಾನ ನೋಡ್ಕೊಂಡ್ ಹಂಗ ಆತ್ ನೋಡು. ಏಯ್ ಮುದ್ಕಿ, ನಮ್ಮೂರಲ್ಲಿ ಯಾವಳವಳು 3 ಆಳಿನ ಕೆಲಸ ಮಾಡೋಳು? ಎಲ್ಲ ಸೋಂಬೇರಿಗಳೇ ತಗೋ. ನಮ್ಮೂರಲ್ಲಿ ಒಂಚೂರು ಕೆಲಸ ಮಾಡೋ ಗಟ್ಟಿಗಿತ್ತಿ ಅಂದ್ರೆ ನಾನು ಒಬ್ಳೇ ಇಲ್ಲಿ. ಅಂಗಲ್ ಕಾವೇರಿ, ಮುಂಜಾನೆ ಊರ್ನಾಗ ನಾ ಒಂದ್ ಹುಡುಗಿ ನೋಡ್ದೆ. ಎಷ್ಟು ಕೆಲ್ಸ ಮಾಡಲ್ಲೋ ನಮ್ಮವ್ವ. ಕಸ ಹೊಡದ್ಲು, ರಂಗೋಲಿ ಹಾಕದ್ಲು, ಮುಸ್ರಿ ತಿಕ್ಕದ್ಲು, ಬಟ್ಟೆ ತೊಳೆದ್ಲು. ಅಷ್ಟು ಸಾಲದು ಅಂತ ಕೊಟ್ಟಿಗೆಲಿ ಸಗಣಿ ಬಾಚಿ ಕೊಟ್ಟಿಗೆನು ಸ್ವಚ್ಛ ಮಾಡದ್ಲು. ಈ ಕಾಲದಾಗ ಅಂತ ಹುಡುಗಿರು ಎಲ್ಲವ ಸಿಗ್ತಾರ? ನೀನೇ ಹೇಳ. ಏ ಪ್ಯಾಟೆ ಹುಡ್ಗಿ ಅದು. ಮೊದ್ಲು ಯಾವ ಕೆಲ್ಸನೂ ಬರ್ತಾ ಇರ್ಲಿಲ್ಲ. ನಮ್ ಗೊಗ್ಗಯ್ಯನ್ ಭಯಕ್ಕೆ ಎಲ್ಲಾನು ಕಲ್ತ್ಕೊಂಡ್ ಮಾಡ್ತೈತೆ ಅಷ್ಟೇಯ. ಇಷ್ಟಪಟ್ ಮಾಡ್ತಿರೋದಲ್ಲ ಅದು, ಕಷ್ಟಪಟ್ ಮಾಡ್ತಾವಳೆ ಅಷ್ಟೇಯ. ಕೊಕ್ಕಯ್ಯ ಅವನ್ಯಾರ್ ಬೇ? ಅವನ್ ನೋಡಿದ್ರೆ ಈಗ ಯಾಕೆ ಭಯ? ಅಯ್ಯೋ ಅದೆಲ್ಲ ದೊಡ್ಡ ಕತೆ ಬಿಡು. ಅಲ್ಲ, ಪೇಟೆಗಿರುವಾಗಿ ಅವನ್ಗೆ ಎದುರ್ಕೊಂಡು ಇಲ್ಲಿ ಯಾಕೆ ಬಂದಾಳ? ಯಾರಿಗೂ ಹೇಳ್ಬೇಡ. ಆಸ್ತಿ ಆಸೆಗೆ ಬಾಬಾಯಿನ್ ಮದ್ವೆ ಮಾಡ್ಕೊಂಡು ಇಲ್ಲಿ ಬಂದು ಅನುಭವಿಸ್ತಾವಳೆ. ಏನಂದಿ? ಆಸ್ತಿನಾ? ಸೊ ವಾಟ್ ಯು ಡೂ ಆನ್ ವೀಕೆಂಡ್ಸ್? ವೀಕೆಂಡ್ಸ್ ನಾ ಮನೇಲೇ ಇರ್ತೀನಿ. ಓ ಕಮ್ ಆನ್, ನನ್ನ ಹತ್ರ ನಿಜ ಹೇಳ್ಬೇಕು ನೀವು. ಐ ನೋ ನಿಮ್ ತರ ಸ್ಟೇಟಸ್ ಫ್ಯಾಮಿಲೀಸ್ ಅಲ್ಲಿರೋರು ವೀಕೆಂಡ್ ವೆಕೇಶನ್ಸ್, ಪಾರ್ಟೀಸ್, ರಿಟ್ರೀಟ್ಸ್ ಅಂತ ಹೋಗ್ತಾನೆ ಇರ್ತೀರಾ ಅಲ್ವಾ? ಹಾಗೇನಿಲ್ಲ. ಮತ್ತಿನ ಹೇಗೆ ಗರ್ಲ್ಸ್? ನೋ, ಐ ಮೀನ್ ಕ್ಯಾನ್ ವಿ ಪ್ಲೀಸ್ ಚೇಂಜ್ ದ ಟಾಪಿಕ್? ಇಟ್ಸ್ ಮೇಕಿಂಗ್ ಮೀ ವೆರಿ ಅನ್ಕಂಫರ್ಟಬಲ್. ಎಕ್ಸ್ಕ್ಯೂಸ್ ಮೀ, ಅನದರ್ ಲಾರ್ಜ್ ಪ್ಲೀಸ್. ಪ್ಲೀಸ್ ನೀವು ಏನಾದ್ರು ತಗೊಳ್ಳಿ. ಒನ್ ಸ್ಮಾಲ್ ಕೂಡ ಕೊಡಿ. ನೋ ನೋ, ನನ್ಗಿದೆಲ್ಲ ಅಭ್ಯಾಸ ಅಲ್ಲ. ನೀವು ಬೇಕಿದ್ರೆ ತಗೊಳ್ಳಿ. ಅವಾಗಲೇ ನೀವು ನಿಮ್ಮ ಸ್ಟಾರ್ಟಪ್ ಬಗ್ಗೆ ಮಾತಾಡ್ತಾ ಇದ್ರಿ. ಇಫ್ ಯು ಡೋಂಟ್ ಮೈಂಡ್ ಅದ್ರ ಬಗ್ಗೆನೇ ಮಾತಾಡ್ಬೋದಾ? ಶ್ಯೂರ್, ವೈ ನಾಟ್? ಏನು ಬಿಸ್ನೆಸ್ ಪ್ಲಾನ್ ಮಾಡ್ತಾ ಇದ್ದೀರಾ? ನಮ್ಮಿಂದ ಏನಾದರೂ ಹೆಲ್ಪ್ ಬೇಕಾಗಿತ್ತಾ? ಹೇ ನೋ ನೋ, ನಾಟ್ ಎಟ್ ಆಲ್. ನನಗೆ ಯಾವ ಹೆಲ್ಪ್ ಬೇಡ. ಅದನ್ನ ಮಾಡೋದಕ್ಕೆ ತುಂಬಾ ಜನ ಇದ್ದಾರೆ. ಐಡ್ ಲೈಕ್ ಟು ಬಿ ಅ ಗುಡ್ ಫ್ರೆಂಡ್ ಟು ಯು. ಇದು ಮತ್ತೆ ಪರ್ಸನಲ್ ಆಗೋಯ್ತು. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ವೈ ನಾಟ್ ಕಾರ್ತಿಕ್? ನೀವು ಆರ್ಟಿಸ್ಟ್ ಅಂತ ಹೇಳ್ತಿದ್ದೀರಾ, ಅಂಡ್ ನನಗೆ ಆರ್ಟಿಸ್ಟ್ ಅನ್ನೋದು ತುಂಬಾ ಇಷ್ಟ. ನಾವು ಫ್ರೆಂಡ್ಶಿಪ್ ಮಾಡ್ಕೋಬಹುದು ಅಲ್ವಾ? ಫ್ರೆಂಡ್ಶಿಪ್ಪು ಮಾಡ್ಕೊಳ್ಳೋದಲ್ಲ, ಅದು ಅದಾಗದೇ ಆಗಬೇಕು. ನೀವ್ ಹೇಳೋದು ಒಂಥರ ನಿಜ. ಅಟ್ಲೀಸ್ಟ್ ನನ್ನ ಜೊತೆ ಒಂದು ಡ್ರಿಂಕ್ ತಗೋಬೋದಲ್ವಾ? ಇಲ್ಲ, ನಾನು ಕುಡಿಯಲ್ಲ, ಸಾರಿ. ಕಮಾನ್ ಕಾರ್ತಿಕ್, ಎಲ್ಲದಕ್ಕೂ ನೋ ಅಂತಿದ್ದೀರಾ ನೀವು. ನೀವು ಕುಡಿಯೋದಿಲ್ಲ ಅಂತ ನನಗೆ ಗೊತ್ತು, ಬಟ್ ಪ್ಲೀಸ್ ಇವತ್ತು ಒಂದೇ ಒಂದು ಡ್ರಿಂಕ್ ನನ್ನ ಜೊತೆ. ಸಾರಿ, ನನ್ನ ಫೋರ್ಸ್ ಮಾಡಬೇಡಿ ಪ್ಲೀಸ್. ಇದೆಲ್ಲ ಇವಾಗ ತುಂಬಾ ಕಾಮನ್. ಒಂದ್ ಡ್ರಿಂಕ್ ಕುಡಿದ್ರೆ ಏನಾಗುತ್ತೆ? ಏನೂ ಆಗಲ್ಲ. ಆದರೆ ನಾನು ಕುಡಿಯಲ್ಲ ಅಂತ ಯಾರಿಗೋ ಪ್ರಾಮಿಸ್ ಮಾಡಿದ್ದೆ, ಅದಕ್ಕೆ
ಯಾರಿಗೆ ಯಾರಿಗೆ ನೀವು ಪ್ರಾಮಿಸ್ ಮಾಡಿರೋದು? ಗರ್ಲ್ ಫ್ರೆಂಡ್ಗಾ? ಇಲ್ಲ, ನನ್ನ ಹೆಂಡತಿಗೆ. ವಾಟ್? ಯು ಮ್ಯಾರಿಡ್? ನನ್ನ ಬಗ್ಗೆ ಎಲ್ಲ ಗೊತ್ತು ಅಂತ ಹೇಳಿದ್ರೆ ಈ ವಿಷಯ ಗೊತ್ತಿಲ್ವಾ? ಇಲ್ಲ, ಮೋಸ್ಟ್ಲಿ ನಿಮ್ಮ ಲುಕ್ಸ್ ನೋಡಿ ನಾನೇ ಯಾಮಾರಿದೆ ಅನ್ಸುತ್ತೆ. ಐ ಮೀನ್ ಲುಕ್ ಇಟ್ ಯು ಲುಕ್ ಸೋ ಯಂಗ್. ನಿಮಗೆ ಮದುವೆ ಆಗಿದೆ ಅಂದರೆ ಯಾರೂ ನಂಬಲ್ಲ. ಥ್ಯಾಂಕ್ ಯು. ಸರಿ ಆಗಿದ್ರೆ ನೀರು ಕುಡಿಯಲ್ಲ, ಓಕೆ. ಇಫ್ ಯು ಡೋಂಟ್ ಮೈಂಡ್ ಕ್ಯಾನ್ ಐ ಹ್ಯಾವ್ ಮೈ ಡ್ರಿಂಕ್? ಪ್ಲೀಸ್, ಬೈ ಆಲ್ ಮೀನ್ಸ್. ಥ್ಯಾಂಕ್ ಯು. ನೋಡಿದ್ರಾ ನೀವು ಹೌದು ಅಂತಾನೂ ಹೇಳ್ತಿಲ್ಲ, ಇಲ್ಲ ಅಂತಾನೂ ಹೇಳ್ತಿಲ್ಲ. ನಿಮ್ಮನೆ ವಿಚಾರದಲ್ಲಿ ಮೂಗ್ ತೋರಿಸ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಸೀತಮ್ಮ. ಇಂಥದೇ ಒಂದು ಸೊಸೆಯಿಂದ ನಾನು ಅನುಭವಿಸಕ್ಕಾಗ್ದಿರೋದನ್ನೆಲ್ಲ ಅನುಭವಿಸ್ದೆ ಗೊತ್ತಾ. ಅದಕ್ಕೆ ನಿಮ್ಮನ್ನು ನೋಡಿದಾಗ್ಲೆಲ್ಲ ಅಯ್ಯೋ ಪಾಪ ಅನ್ಸಿ ಒಂದೆರಡು ಮಾತು ಹೇಳ್ತಾ ಇದ್ದೀನಿ ಅಷ್ಟೇನೆ. ನೀವೇನು ಬೇಜಾರು ಮಾಡ್ಕೋಬೇಡಿ. ಕೆಲವೊಂದ್ಸಲ ನಮ್ಮ ಕೈ ಮೀರಿ ಹೋದಂಥ ವಿಷಯಗಳ ಬಗ್ಗೆ ಮಾತಾಡದೇ ಇರೋದೇ ಒಳ್ಳೇದು. ನೋಡಿ ಸೀತಮ್ಮ, ನಿಮ್ಗೆ ತಾಳ್ಮೆ ಇದೆ, ಅದಕ್ಕೆ ಹೀಗೆಲ್ಲ ಹೇಳ್ತಾ ಇದ್ದೀರಾ. ಆದ್ರೆ ನಿಮ್ಮ ಹುಷಾರಲ್ಲಿ ನೀವಿರಿ ಅಷ್ಟೇ. ಅದರಲ್ಲೂ ಇಂಥ ಸೊಸೆರು ಭಾರಿ ಚಾಲಾಕಿಗಳು. ಇಂಥ ಸೊಸೆರೆಲ್ಲ ಮನೆಗೆ ಹೊಂದ್ಕೊಳ್ಳೋ ತರ ನಾಟಕ ಆಡಿ ಆಡಿ ನಮ್ಮನ್ನ ಯಾಮಾರಿಸ್ಬಿಡ್ತಾರೆ. ಅದರಲ್ಲೂ ಮನೆಗೆ ಹೊಂದ್ಕೊಳ್ಳೋ ನಾಟಕಗಳನ್ನೆಲ್ಲ ನೀವು ನಂಬಲೇಬೇಡಿ. ಮೂಸರವಳ್ಳಿ ಜಾತಿಯವರವರು ಅವೆಲ್ಲಾದ್ರೂ ಬಣ್ಣ ಬದಲಾಯಿಸೋದನ್ನ ನಿಲ್ಲಿಸವ. ಅವ್ರ ಬಣ್ಣಕ್ಕೆ ನಾವು ಮರಳಾಗಬಾರ್ದು. ಇದು ನನ್ನ ಎಕ್ಸ್ಪೀರಿಯನ್ಸು, ನನ್ನ ಅನುಭವ ನನಗೆ ಹೀಗೆಲ್ಲ ಮಾತಾಡೋ ಹಾಗೆ ಮಾಡ್ತಾ ಇದೆ ಸೀತಮ್ಮ. ನೀವು ತುಂಬಾನೇ ಒಳ್ಳೆಯವರು. ನಿಮ್ಗೆಲ್ಲಿ ನನ್ನ ಹಾಗಾಗ್ಬಿಡುತ್ತೋ ಅದನ್ನ ನೀವು ಹೇಗೆ ತಗೊಳ್ತೀರೋ ಅನ್ನೋ ಕನ್ಸನ್ ಅಷ್ಟೇ ನನಗೆ. ಹಾ ಬಂದೆ ಸೀತಮ್ಮ, ಅಲ್ಲಿ ಕರೀತಿದ್ದಾರೆ, ಅದೇನಂತ ನಾನು ನೋಡ್ಕೊಂಡ್ ಬರ್ತೀನಿ. ಏನ್ ಗೊತ್ತಾ ಕಾರ್ತಿಕ್, ನಾವು ಕುಡ್ದಾಗ ಮಾತ್ರ ನಾವು ನಾವಾಗಿರ್ತೀವಿ, ಇಲ್ಲಾಂದ್ರೆ ಬರೀ ಮಾಸ್ಕ್ ಹಾಕೊಂಡು ಓಡಾಡ್ತಿರ್ತೀವಿ. ನಂಗೆ ಈ ರೀತಿ ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದಕ್ಕೆ ತುಂಬಾ ಇಷ್ಟ. ಫಿಲ್ಟರ್ಲೆಸ್ ಆಗೇ ಇರಬೇಕು. ಡ್ರಿಂಕ್ಸ್ ಮಾಡಿದಾಗ ನಾವು ತುಂಬಾ ರಿಯಲ್ ಆಗಿರ್ತೀವಿ. ನಿಮ್ಗೆ ಹೇಳೇನು ಉಪಯೋಗ, ನೀವು ಡ್ರಿಂಕ್ಸೇ ಮಾಡಲ್ವಲ್ಲ. ಎಲ್ಲಾದ್ರೂ ಕೂತ್ಕೊಳ್ಳೋಣವಾ? ನೋ 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 ನೋ, ಹೀಗೆ ಚೆನ್ನಾಗಿದೆ. ನಿಮ್ ಜೊತೆನೆ ಹೆಜ್ಜೆ ಇಡ್ತಾ ಲೈಫ್ ಫೀಲ್ ಸೋ ಬ್ಯೂಟಿಫುಲ್. ಕಾರ್ತಿಕ್, ನಾನು ನಿಮ್ಗೇನೋ ಹೇಳಬೇಕು, ಪ್ಲೀಸ್ ಡೋಂಟ್ ಮೈಂಡ್. ಇಲ್ಲ, ಹೇಳಿ. ನೀವು ಸಖತ್ ಕ್ಯೂಟ್ ಆಗಿದ್ದೀರಾ. ನಂಗೆ ತುಂಬಾ ಇಷ್ಟ ಆದ್ರಿ. ಯಾಕೋ ನಾನೇ ಲೇಟ್ ಮಾಡಿಬಿಟ್ಟೆ ಅನ್ಸುತ್ತೆ. ಫ್ಲೈಟ್ ಹೋದ್ಮೇಲೆ ನಾನು ಟರ್ಮಿನಲ್ಗೆ ಬಂದಿದ್ದೀನಿ. ಅಬ್ಬ, ಯಾಕೆ ಹಿಂಗೆ ತಲೆ ಗಿರಂತಿದೆ? ಒಂಥರ ಆಗ್ತಿದೆಯಲ್ಲ.
ಅರೆ ಇಲ್ಲೇನ್ ಮಾಡ್ತಾ ಇದ್ದೀರಾ? ಎಲ್ರೂ ಅಲ್ಲೇ ಇದ್ದಾರೆ, ಬನ್ನಿ. ಇಲ್ಲ, ನಾನು ಸುಮ್ಮನೆ ಹಾಗೆ ಬಂದೆ ಅಷ್ಟೇ. ಹಾಗಂದ್ರೆ ಹೇಗೆ? ಕೋಟೆ ಫ್ಯಾಮಿಲಿ ಸೊಸೆ ನೀವು, ನಿಮ್ಮನ್ನ ಹೀಗೆ ಒಬ್ರೇ ಬಿಡಕ್ಕಾಗತ್ತಾ? ಬನ್ನಿ ಬನ್ನಿ. ಇಲ್ಲ, ಪರವಾಗಿಲ್ಲ, ನಾನು ಇಲ್ಲೇ ಆರಾಮಾಗಿದ್ದೀನಿ, ನೀವು ಹೋಗಿ. ಅಲ್ಲ ಸತ್ಯ ಅವರೇ, ಪಾರ್ಟಿಯಲ್ಲಿ ನೀವು ನಿಮ್ಮ ಹಸ್ಬೆಂಡ್ ಜೊತೆಲಿ ಇರ್ಬೇಕಲ್ವಾ? ನೀವು ಇಲ್ಲಿದ್ದೀರಾ, ಕಾರ್ತಿಕ್ ಅಲ್ಲಿ ಇನ್ಯಾರ ಜೊತೆ ಆರಾಮಾಗಿದ್ದಾರೆ. ನಿಮ್ಮ ಬಗ್ಗೆ ಅವ್ರು ಸ್ವಲ್ಪ ಕೇರ್ ತಗೋಬೇಕಪ್ಪ. ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಸದ್ಯ. ನಾವು ಯಾವಾಗಲೂ ಗಂಡಸ್ರನ್ನ ಈಸಿಯಾಗಿ ಬಿಟ್ಬಿಡ್ಬಾರ್ದು. ಅವ್ರ ಮೇಲೆ ಯಾವಾಗಲೂ ಒಂದು ಕಣ್ಣಿಟ್ಟಿರಬೇಕು. ನನ್ನ 2 ಕಣ್ಣು ಅವ್ರ ಮೇಲೆ ಇರತ್ತೆ. ಅಷ್ಟಕ್ಕೂ ಅಮೂಲ್ ಬೇಬಿ ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇದಕ್ಕೆ ಹೇಳೋದು ನಾವು ಹೆಂಗಸರೆಲ್ಲ ಪೆದ್ರು ಅಂತ. ಗಂಡಸ್ರನ್ನ ಈಸಿಯಾಗಿ ನಂಬಿಡ್ತೀವಿ. ನೋಡಿ, ಗಂಡಸರು ಎಷ್ಟು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಓಡಾಡ್ಲಿ, ಆದ್ರೆ ಅವ್ರ ಅಂಕೆ ಮಾತ್ರ ನಮ್ಮ ಕೈಯಲ್ಲಿರ್ಬೇಕು. ಸಂಸಾರದ ತಾಳನ ತಪ್ಪಬಾರ್ದು. ಏನು ಫಿಟ್ಟಿಂಗಾ? ತಂದಿಟ್ಟು ತಮಾಷೆ ನೋಡ್ತಾ ಇದ್ದೀರಾ ಅಂದೆ. ಅಲ್ಲ, ಅದು ಹಾಗಲ್ಲ ಸತ್ಯ. ನಾನು ಹೇಳಿದ್ದು ನಿನ್ನ ಒಳ್ಳೇದಕ್ಕೇನೆ. ನೀವು ಕಾರ್ತಿಕ್ಕು ದೂರ ಆಗ್ಬಿಟ್ರೆ ಹೇಗೆ ಹೇಳಿ? ಗೊತ್ತಿಲ್ಲದೆ ಇರೋ ಜಾಗಕ್ಕೆ ನಾನು ಕರ್ಕೊಂಡ್ಬಂದು ಒಬ್ಳನ್ನ ಬಿಟ್ಟು ಅವಳ ಜೊತೆ ಹೇ ಅಂತಿದ್ಯಾ? ಸತ್ಯ, ನೀನನ್ನ ತಪ್ಪು ತಿಳ್ಕೊತಾ ಇದೀಯಾ? ತಪ್ಪು ಮಾಡಿದ್ರೆ ತಪ್ಪೇ ತಿಳ್ಕೊಳ್ಳೋದು. ಹಾಗಲ್ಲ ಸತ್ಯ, ಆ ಹುಡುಗಿನೇ ನಾನು ಹಿಂದೆ. ಆಹಾ, ತ್ರಿಪುರ ಸುಂದರ ನೀನು. ಎಲ್ಲ ಹುಡುಗಿರು ನಿನ್ ಹಿಂದೆನೆ ಬಂದು ಸಾಯ್ತಾರೆ. ಸಿಕ್ಕಿರೋ ಒಂದ್ ಹುಡುಗಿನ ಫಸ್ಟ್ ಸರಿಯಾಗಿ ನೋಡ್ಕೊ, ಸುಳ್ಪುರ್ಕಂತಂದು. ಏಯ್, ಪ್ರಾಬ್ಲಮ್ ಅಲ್ಲಿ ಇದೀನಿ, ಹೆಲ್ಪ್ ಮಾಡು ಅಂತ ಫೋನ್ ಮಾಡಿದ್ರೆ ಏನೋ ನಾನೇ ತಪ್ಪು ಮಾಡಿದೀನಿ ಅಂತ ನನ್ಗೆ ಬೈತ್ಯಾ? ಇನ್ ಯಾರಿನ್ ಬೈಲಿ? ಇರು, ಪಕ್ಕದಲ್ಲಿ ಓಡಾಡ್ತಾ ಇದ್ದಾರೆ, ಕರೆದ್ ಬೈತೀನಿ. ನನಗ್ ಬರ್ತಿರೋ ಕೋಪಕ್ಕೆ. ಸಾರಿ ಸತ್ಯ, ನೀನ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ಯಾ? ಕೂಲ್ ಕೂಲ್. ಅದು ನಾನು ಇವ್ರನ್ನ ಎಷ್ಟು ಅವಾಯ್ಡ್ ಮಾಡಿದ್ರು ಅವ್ರು ನನ್ ಬಿಡ್ತಾನೆ ಇಲ್ಲ ಸತ್ಯ. ಮತ್ತೆ ಹಲ್ಕಿಸ್ಕೊಂಡ್ ಮಾತಾಡ್ತಾ ಇದ್ದೆ, ಅದ್ಯಾಕೋ? ಅದು ಹಾಗಲ್ಲ ಸತ್ಯ, ಯಾರಾದ್ರೂ ನಮ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ನಾವು ನಗ್ದೆ ಅಳಕ್ಕಾಗತ್ತೆ. ನಾನು ಅವ್ರ ಟಾರ್ಚರ್ ಸಹಿಸ್ಕೊಂಡು ನಗ್ತಾ ಇದ್ದಿದ್ದು ಗೊತ್ತಾ? ಅಪ್ಪ, ಅಮೂಲ್ ಬೇಬಿ, ಕಾರ್ತಿಕ್, ನಾನು ಎಲ್ಲ ನೋಡ್ತಾ ಇದ್ದೀನಿ. ಏನು ಅವಳ ಜೊತೆ ನಗ್ತಾ ನಗ್ತಾ ಓಡಾಡೋದೇನು, ಕೈ ಮುಟ್ಟೋದೇನು, ಜೊತೆಲಿ ಅಂಟ್ಕೊಂಡಿದ್ರಲ್ಲ. ಅಂಟ್ಕೊಂಡ? ನಾವಿಬ್ರ? ನಿನ್ಗೇನ್ ಕೂಡ ಸತ್ಯ? ನಾವೆಲ್ಲ ಅಂಟ್ಕೊಂಡು ಓಡಾಡ್ತಾ ಇದ್ವಿ, ದೂರನೇ ನಡ್ಕೊಂಡು ಹೋಗ್ತಾ ಇದ್ವಿ. ಹೌದು, ಆಗ್ಲಿಂದ ಹೇಳ್ತಾ ಇದ್ದೀನಿ ನಾನು ಎಲ್ಲ ನೋಡ್ದೆ ಅಂತ. ಆಹಾ, ಅವಳು ಬೀಳೋದಂತೆ, ನೀನ್ ಎಪ್ಸೋದಂತೆ, ಫುಲ್ಲು ಟಚಿಂಗು. ಆ ದೇವ್ರು ಯಾಕಾದ್ರೂ ನನ್ಗೆ 2 ಕಣ್ಣು ಕೊಟ್ನೋ ಅನ್ನಿಸ್ಬಿಡ್ತು. ಹೆಂಡತಿ ಇದ್ದಾಳೆ ಅಂತ ಭಯ ಇಲ್ಲ ಅಲ್ಲ ನಿಂಗೆ? ನೋಡು ಸತ್ಯ, ಸುಮ್ನೆ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ಯಾ? ಇವಳು ನನಗೆ ಟಾರ್ಚರ್ ಕೊಡ್ತಾ ಇದ್ದಾಳೆ ಅಂತ ನಿನಗೆ ಫೋನ್ ಮಾಡಿದ್ರೆ ನೀನು ನನಗೆ ಟಾರ್ಚರ್ ಕೊಡ್ತಾ ಇದೆಯಲ್ಲ, ನಿನ್ಗೆ ಇದು ನ್ಯಾಯ ಅನ್ಸುತ್ತಾ? ಈ ಮಾತನ್ನ ನೀನು ನಿನ್ನ ಆತ್ಮಸಾಕ್ಷಿ ಕೇಳ್ಕೊ, ನೀನ್ ಮಾಡ್ತಿರೋದ್ ನ್ಯಾಯನ ಅಂತ. ಅಲ್ಲಯ್ಯ, ನಮ್ ಲೈಫಲ್ಲಿ ಯಾವಾಗ್ಲೂ ನೀನ್ ಬೀಳೋದು ನಾನ್ ಇಟ್ಕೊಳ್ಳೋದು, ಆದ್ರೆ ಅವಳ ಜೊತೆ ಅವಳು ಬೀಳೋದು ನೀನ್ ಇಟ್ಕೊಳ್ಳೋದಾ? ಇವತ್ತು ಅವಳನ್ನ ಇಟ್ಕೊಂಡಿಯಲ್ಲ, ಹಾಗೆ ಯಾವತ್ತಾದ್ರೂ ನನ್ನನ್ನ ಇಟ್ಕೊಂಡಿದ್ಯಾ? ಯಾಕೆ ನನ್ಗಂತ ಆಸೆ ಇಲ್ಲ ಅನ್ಕೊಂಡಿದ್ಯಾ? ನನ್ ಗಂಡ ನೀನು, ಮರಿಬೇಡ ಅದನ್ನ. ಅವಳು ಯಾವಳ ಮಿನಿ ಅಂತ ಮಿಂಚ್ತಾ ಇದ್ಲು ಅಂತ ಅವಳ ಹಿಂದೆ ಹೋಗ್ತೀಯ ನೀನು? ನಾನ್ ನಿಂಗ್ ಸದ್ರ ಆಗ್ಬಿಟ್ಟೆ, ನನಗ್ ಗೊತ್ತಾಗೋಯ್ತು ಎಲ್ಲ. ಮಾತಾಡಿಸ್ಬೇಡ ನೀನು, ಹೋಗೋ. ಏ
ಹಲೋ ಹಲೋ. ಇದ್ದಕ್ಕಿದ್ದಂಗೆ ಇವಳಿಗೇನಾಯ್ತು? ಚೆನ್ನಾಗೇ ಇದ್ಲಲ್ಲ. ಈ ತಾತ ನಾಳೆ ಅಂತ ಹೇಳಿ ಇವತ್ತೇ ಹೊರಗಡೆ ಹಾಕಿದ್ದಾನೆ. ದಿವ್ಯಾ, ಎಲ್ಲಿಗೆ ಬಂತು ನೋಡ್ರು ನಿನ್ ಪರಿಸ್ಥಿತಿ. ಈ ಬಾಲನ್ ನಂಬಿದ್ಕೆ ಕೊಟ್ಟಿಗೆಗೆ ಬರೋ ತರ ಆಯ್ತು. ಇರಕ್ ಸರಿಯಾದ ಮನೆನೂ ಇಲ್ಲ, ನೆಲೆನೂ ಇಲ್ಲ. ಅಟ್ಲೀಸ್ಟ್ ರಾತ್ರಿ ಮಲ್ಕೊಳಕ್ಕಾದ್ರೂ ಒಂದ್ ಸೂರ್ ಬೇಡ್ವಾ? ಅದ್ನು ತಾತಂಗ್ ಕೊಟ್ಟು ನಾವ್ ಆಚೆ ಮಲ್ಗೋಣ ಅಂತ ಹೇಳ್ತಾನೆ ಬಾಲ. ಸತ್ಯ ಇಷ್ಟೊತ್ತಿಗೆ ಸುಖದ ಸುಪ್ಪತ್ಗೆಲಿ AC ರೂಮಲ್ಲಿ ಹಾಯಾಗಿ ಮಲ್ಗಿರ್ತಾಳಲ್ವಾ. ಕೋಟೆ ಮನೆ ಸೊಸೆ ಅವಳು ಏನೂ ಕೇಳ್ದೆ ಎಲ್ಲಾನು ಸಿಕ್ತು. ನಾನ್ ಕೇಳಿದ್ ಯಾವುದೂ ಸಿಗ್ಲಿಲ್ಲ. ಸತ್ಯ ಯಾವತ್ತಿದ್ರು ನನ್ ಶತ್ರು ಮೆರಿತಾ ಇದ್ರೆ ನಾನಿಲ್ ಬಾಲನ್ ಕಟ್ಕೊಂಡು ಕೊಳಿತಾ ಇದ್ದೀನಿ. ಛೇ, ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಕನಸೆಲ್ಲ ನನಸಾಗಿದೆ. ಏಕೆ ಈ ಕೋಪ ಮನದಲ್ಲಿ ಬಾ ಬೇಗ ಇಲ್ಲಿ ಹೂ ಮಂಚ ರೆಡಿಯಾಗಿದೆ. ಬೇಬಿ ಎಷ್ಟು ಚೆನ್ನಾಗಿದೆ ಅಲ್ವಾ ವೆದರು? ಓಪನ್ AC ಇದ್ದಂಗಿದೆ. ಮನೆಯೊಳಗೆ ಇಷ್ಟು ಚೆನ್ನಾಗಿರಲ್ಲ ಬಿಡು. AC ಅಂದ್ರೆ ಇದಲ್ಲ. ಸತ್ಯನ್ ಮನೇಲಿ ಸತ್ಯನ್ ರೂಮಲ್ಲಿ ಇರ್ತಲ್ಲ ಅದು. ಕೋಟೆ ಮನೆನ ಯಾವತ್ತಾದ್ರೂ ನೋಡಿದ್ಯಾ? ಹೆಂಗಿದೆ ಗೊತ್ತಾ? ದೊಡ್ಡಾಗಿ AC ಬಗ್ಗೆ ಮಾತಾಡ್ತಾನೆ. ಬೇಬೆ, ನಾನ್ ನೋಡ್ದೆ ಇರೋ AC ನ. ಅಷ್ಟಕ್ಕೂ ಸತ್ಯ ಎಲ್ಲಿಂದ ಬಂದ್ಲು ಈಗ? ಹೊಸ್ದಾಗ್ ಬರಕ್ಕೇನಿದೆ? ಹುಟ್ಟಾಗ್ಲಿಂದನೂ ಅಂಟ್ಕೊಂಡೇ ಇದ್ದಾಳೆ. ಯಾಕೋ ಟಾಪಿಕ್ ಎಲ್ಲೆಲ್ಗೋ ಹೋಗ್ತಾ ಇದೆ. ಮ್ಯಾಟ್ರಿಕ್ ಬಾಬಾಲ ಬೇಬಿ, ಅದೆಲ್ಲ ಬಿಡು ಇವಾಗ. ನಿನ್ನ ಸಖತ್ತಾಗಿರೋ ಜಾಗ ಕರ್ಕೊಂಡು ಹೋಗ್ತೀನಿ, ನಡಿ. ನಾನು ಎಲ್ಗೂ ಬರಲ್ಲ. ಆಲ್ರೆಡಿ ಬೀದಿಗೆ ತಂದು ನಿಲ್ಸಿದ್ಯಾ. ಮತ್ ನಿನ್ ಜೊತೆ ಬಂದ್ರೆ ನನ್ನನ್ನೇ ಸಾಯಿಸ್ಬಿಡ್ತೀಯ. ಅಂತ ಮಾತ್ರ ಆಡ್ಬೇಡ ಚಿನ್ನ, ನೀನ ಪ್ರಾಣ. ಅದನ್ನ ಹೊಸದಾಗಿ ಬೇರೆ ಹೇಳ್ಬೇಕಾ? ನಾನಿವಾಗ ನಿನ್ನ ಕರ್ಕೊಂಡು ಹೋಗೋ ಜಾಗಕ್ಕೆ ನೀನು ಬಂದ್ರೆ ನಿನಗೆಷ್ಟು ಖುಷಿ ಆಗುತ್ತೆ. ಹೇಗಿದೆ ಬೇಬಿ ಈ ರಾತ್ರಿ? ನಾನು ನೀನು ಇದ್ದೆ, ಈ ಏಕಾಂತ, ಆಕಾಶದಲ್ಲಿ ನಕ್ಷತ್ರಗಳು, ಚಿಲ್ಡ್ ವೆದರು, ಎದುರುಗಡೆ ಕ್ಯಾಂಪ್ ಫೈರು, ರೊಮ್ಯಾಂಟಿಕ್ ಸಾಂಗ್ ಕೂಡ ಪ್ಲೇ ಆಗ್ತದೆ. ಲೆಟ್ಸ್ ಡ್ಯಾನ್ಸ್. ಬಾ ಬೇಬಿ. झनक झनक मन डोले, झनक झनक मन डोले, झनक झनक मन डोले, झनक झनक मन डोले. ಮಾತಿನಲೋ ಮೌನದಲೋ ಹೇಗೆ ತಿಳಿಸಲಿ ಈ ಚೆಲುವೆ ಜೊತೆಯಲಿ ಇರುವಾಗ ಗಾಳಿ ಬಿಳಿ ಇವಳದು ಹೊಸ ತರದ ತರಲೇ. ಯಾಕೆ ಬೇಬಿ ತಳ್ಬಿಟ್ಟ? ನಾನಿಲ್ ಸಂಕಟ ಪಡ್ತಿದ್ರೆ ನಿಂಗ್ ರೊಮ್ಯಾಂಟಿಕ್ ಹಾಡೋ ಡ್ಯಾನ್ಸಾ? ಜೊತೆಲಿ ನಾನಿರುವಾಗ ನಿಂಗೆ ಯಾಕೆ ಸಂಕಟ ಬೇಬಿ? ನಿನ್ ಜೊತೆ ಇರೋದೇ ಸಂಕಟ.
ಅದ್ರಲ್ಲೂ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಆ ಕಿತ್ತೋಗಿರೋ ಗುಡ್ಸ್ಲಲ್ಲಿ ಮಲ್ಕೋತಿದ್ದೆ. ಕೆಟ್ಟ ಕನ್ಸ್ ಬಿತ್ತು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನೀನು ನಿನ್ ತಾತ ನನ್ನನ್ನ ಕೊಟ್ಟಿಗೆಗೆ ಓಡಿಸ್ಬಿಟ್ರಿ. ಇದ್ ಸರಿನಾ? ಬೇಬಿ, ತಾತಂಗ್ ವಯಸ್ಸಾಗಿದೆ ಅಲ್ವಾ, ಅವ್ರಿಗೆ ತೊಂದರೆ ಮಾಡಬಾರ್ದಲ್ವಾ? ಅದಕ್ಕೆ ನಾನ್ ಕೊಟ್ಟಿಗೆಲ್ ಮಲ್ಕೋಬೇಕಾ? ನೀನ್ ನಂಬ್ಕೊಂಡ್ ಬಂದಿದ್ಕೆ ಕೊಟ್ಟಿಯಲ್ಲ ಚಿಪ್ನ ಸರಿಯಾಗಿ ಕೈಗೆ. ಬೇಬಿ, ನೀನೇ ತಾನೇ ಇದಕ್ಕೆಲ್ಲ ಒಪ್ಕೊಂಡ್ ಬಂದಿದ್ದು. ಈಗ ನನ್ನೇ ಬೈದ್ರ? ನಮ್ ಟಾರ್ಗೆಟ್ ರೀಚ್ ಆಗೋ ತನಕ ಈ ವನವಾಸ ಎಲ್ಲ ಅನಿವಾರ್ಯ ಅಂತ ನಾವೇ ಮಾತಾಡ್ಕೊಂಡಿದ್ವಲ್ವಾ? ಆದ್ರೆ ಅಲ್ಲಿವರೆಗೂ ಬದುಕಿರ್ತೀನೋ ಇಲ್ವೋ? ಅಷ್ಟರಲ್ಲಿ ಲೈಫೇ ಬೇಡ ಅಂತ ಕೆರೆನೋ ಬಾವಿನೋ ನೋಡ್ಕೋತೀನೋ ಏನೋ. ಆದ್ರೆ ಅವಳು ಬದ್ಲೇ ಆಯ್ತಿಲ್ಲ ಕಣ. ಆದ್ರೂ ನನ್ ದಿವ್ಯಾ ಕಂಡ್ರೆ ನಂಗೆ ಚಾರೆ ಇಷ್ಟ ಕಣ. ನಾನ್ ಮುಂಚೆ ಹಿಂಗಿದ್ನೇನ? ನಾನು ಇಷ್ಟೆಲ್ಲ ಸುಳ್ಳಿನ ಸಾಮ್ರಾಜ್ಯ ಕಟ್ಟಿರೋದೇ ಅವಳಿಗೋಸ್ಕರ ಗೊತ್ತಾ? ಇಲ್ಲ ಅಂದ್ರೆ ಅವಳು ನನ್ನ ಪ್ರೀತಿ ಮಾಡ್ತಿದ್ಲೇನ? ಆ ಕೀರ್ತನನ್ನ ಕಾಡ್ಸಿ ಪೀಡ್ಸಿ ದುಡ್ಡು ಕಿತ್ಕತಾ ಇರೋದು ಇವಳಿಗೋಸ್ಕರ ಅಲ್ವಾ? ದಿವ್ಯಂಗ್ ಐಷಾರಾಮಿ ಹೈಫೈ ಜೀವನ ತೋರ್ಸಕ್ಕಲ್ವೇನಾ? ಅದ್ರಿಗೆ ಏನ್ ಮಾಡಿ? ನನ್ನ ಹತ್ರ ಇರೋದು ಇದು ಒಂದೇ ಹಳ್ಳಿ ಮನೆ. ಸುಳ್ಳಿಗೆ ಆಯಸ್ ಕಡಿಮೆ ಅಂತ ದೊಡ್ಡವ್ರು ಹೇಳ್ತಾರೆ, ಅಂತದ್ರಲ್ಲಿ ನೀನು ಲೋ, ನಂಗೆ ದಿವ್ಯಾ ಬೇಕು ಕಣ ಚೋಟ. ನಾನು ಅವಳನ್ನ ತುಂಬಾ ಪ್ರೀತಿ ಮಾಡ್ತೀನೋ. ಅವಳನ್ನ ಬಿಟ್ಟು ಬದುಕೋ ಶಕ್ತಿ ನಾನು ಇಲ್ಲ ಕಣ. ಪಾಪಯ್ಯ, ಫೋನ್ ಬತ್ತೈತೆ. ಸುರೇಶ, ತಗೋ, ಅದೇನು ಅಂತ ಕೇಳು. ಇಷ್ಟದಲ್ಲಿ ಇವನ್ ಯಾಕ ಕಾಲ್ ಮಾಡ್ತಾನಲ್ಲ? ಹಲೋ, ಹಲೋ ಹಲೋ, ಏನಂತೆ ಪಾಪಯ್ಯ? ದಿವ್ಯಾ ಕೆರೆಗೆ ಹಾರ್ಬಿಟ್ಲ ಅಂತ ಕಣ. ಪಾಪ ಆ ಕಾರ್ತಿಕ್ ಹೋಗಿ ಹಾಕಿಸ್ಕೊಂಡ. ಎನಿವೇ, ಆಗಿರೋ ಇನ್ಸಿಡೆಂಟ್ ಇಂದ ನಮಗೇನ್ ಲಾಭ ಅನ್ನೋದನ್ನ ಮಾತ್ರ ಯೋಚನೆ ಮಾಡ್ಬೇಕು. ಅದು ಸರಿ ಅಲ್ಲಿಗೂ. ಆದ್ರೆ ಆ ಕಾರ್ತಿಕ್ನ ಬಿಟ್ಟು ನಾವೆಲ್ಲರೂ ಹೊರಟಿದೀವಿ. ನಿಮ್ಮ ಅಮ್ಮನೂ ಹೊರಟಿದ್ದಾರೆ. ನನ್ಗ್ಯಾಕೋ ಇದು ಸರಿ ಅನಿಸ್ತಿಲ್ಲ. ತುಂಬಾ ಬೇಜಾರಾಗ್ತಿದೆ. ನಲ್ಲಿಗೂ ನಾವು ಅವನ್ನ ಕರ್ಕೊಂಡು ಹೋಗೋಣ. ಇಲ್ಲಾಂದ್ರೆ ಪಾಪ ಅವನು ಎಲ್ಲಿಗೆ ಹೋಗ್ಬೇಕು? ವಾಟ್ ಡು ಯು ಮೀನ್ ಬೈ ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗೆ ಹೋಗ್ತಾನೆ, ಬರ್ತಾನೆ. ದೇರ್ ಇಸ್ ನಥಿಂಗ್ ಟು ವರಿ ಅಬೌಟ್. ನೀನೇನೇ ಹೇಳು ಡಾರ್ಲಿಂಗು. ಇವತ್ತಾಗಿರೋ ಈ ಘಟನೆಯಿಂದ ಕೋಟೆ ಮನೆಗಂತೂ ಅವಮಾನ ಆಗಿದೆ. ಅವ್ರಿಗೆ ಅವಮಾನ, ನಮಗೆ ಬಹುಮಾನ. ಇನ್ಫ್ಯಾಕ್ಟ್ ಸುಹಾಸ್, ಸತ್ಯನ್ ಮರ್ಯಾದೆ ಕಳೆದಿದ್ರೆ ನಮಗ್ ಸಿಗ್ತಾ ಇದ್ದಿದ್ದ ಅವಕಾಶಕ್ಕಿಂತ ಇನ್ನ ದೊಡ್ಡ ಅವಕಾಶ ನಮಗ್ ಇವಾಗ ಸಿಕ್ಕಿತ್ತು. ಆದ್ರೆ ಅದನ್ನ ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು. ಇದೇನೋ ನಿಜ ಡಾರ್ಲಿಂಗು. ಆದ್ರೆ ಪಾಪ ಕಾರ್ತಿಕ್ ಪಾಡು. ಕಾರ್ತಿಕ್ನ ಚಿಕ್ಕಪ್ಪ ಮನೆ ಕರ್ಕೊಂಡು ಬರ್ತಾರೆ. ಆದ್ರೆ ಎಲ್ರಿಗಿಂತ ಮುಂಚೆ ನಾವು ಮನೆಯಲ್ಲಿ ಮಾಡ್ಬೇಕಾಗಿರೋ ಕೆಲಸ ಇನ್ನ ತುಂಬಾ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.